ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಮಾತದ, ನಿದ್ದಿ ಮುದ್ದಿ ಲದ್ದಿ ಸರಿ ಇದ್ರೆ ನೀ ಗೆದ್ದಿ ಅಂತ ಹೇಳಿ. ಎಷ್ಟು ಸರಳ ಅದು ನೋಡ್ರಿ, ಎಷ್ಟು ಪ್ರಾಸಬದ್ಧವಾಗಿ ಹೇಳಿದ್ದಾರೆ. ನಿದ್ದಿ ಮುದ್ದಿ ಲದ್ದಿ ಅಂತಂದ್ರೆ ನಿದ್ದಿ ಒಂದನೇದ್ದು ನಿದ್ದಿ ಚೆನ್ನಾಗಿ ಆಗಬೇಕು. ಒಳ್ಳೆಯ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ನಿದ್ದೆ ಚೆನ್ನಾಗಿ ಆಯಿತು ಅಂತಂದರೆ ರಾತ್ರಿ ಹೊತ್ತು ಬೆಳಗ್ಗೆ ಆ ವ್ಯಕ್ತಿ ಆ್ಯಕ್ಟಿವ್ ಇರ್ತಾನೆ, ತನ್ನ ಡ್ಯೂಟೀಸ್ ತನ್ನ ಕರ್ತವ್ಯಗಳನ್ನು ಸರಳವಾಗಿ ಲೀಲಾಜಾಲವಾಗಿ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಮಾಡ್ತಾನೆ, ಯಾವುದೇ ರೀತಿಯ ಬೇಸರ ಮತ್ತು ಆಲಸ್ಯ ಇಲ್ಲದೆ. ಅದಕ್ಕೆ ನಿದ್ದೆ ಚೆನ್ನಾಗಾಗಬೇಕು ಅಂತ ಹೇಳೋದು. ಸೊ ನೆಕ್ಸ್ಟ್ ಮುದ್ದೆ. ಮುದ್ದೆ ಅಂತಂದ್ರೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ ಹಿತ್ ಬುಕ್ ಮಿತ್ ಬುಕ್ ಋತು ಬುಕ್ ಅಂತ ಹೇಳ್ತಾರೆ. ಹಿತ್ ಬುಕ್ ಅಂತಂದರೆ ಹಿತವಾಗಿ ಊಟ ಮಾಡಬೇಕು. ಇವತ್ತು ನಾನು ಈ ಊಟ ಮಾಡಿದ್ರೆ ಇನ್ನೊಬ್ಬರು ಊಟಕ್ಕೆ ಕರೆದ್ರೆ ಹೋಗಿ ಊಟ ಮಾಡ್ಬೇಕು, ನಾನು ಮತ್ತೆ ಆ ರೀತಿಯಾಗಿ ಊಟ ಮಾಡಬೇಕು. ಎರಡನೇದು ಮಿತ್ ಬುಕ್ ಅಂತ ಹೇಳ್ತಾರೆ. ಮಿತ್ ಬುಕ್ ಅಂದ್ರೆ ಹಿತವಾಗಿರಲಿ ಮಿತವಾಗಿರಲಿ ಅಂತ ಹೇಳಿ. ಆಮೇಲೆ ಮೂರನೇದು ಋತು ಬುಕ್ ಅಂತ ಹೇಳ್ತಾರೆ. ಋತು ಬುಕ್ ಅಂತಂದರೆ ಋತುವಿಗೆ ಅನುಗುಣವಾಗಿ ನಾವು ನಮ್ಮ ಆಹಾರವನ್ನು ಸೇವಿಸಬೇಕು. ಯಾವ್ಯಾವ ಋತುವಿಗೆ ಯಾವ್ಯಾವ ಬೇಕು ಆಹಾರಗಳನ್ನಂತಂದು ನಮ್ಮ ನ್ಯಾಚುರಲ್ಲಾಗಿ ಅವೆಲ್ಲ ಬಂದ್ಬಿಟ್ಟಾವು. ಆ ಟೈಮಿಗೆ ಈ ನೋಡ್ರಿ ಬೇಸಿಗೆ ಕಾಲ ಬಂತು, ಮಾವಿನ ಹಣ್ಣು ಚೆನ್ನಾಗಿ ಬರುತ್ತೆ, ಕಲ್ಲಂಗಡಿ ಚೆನ್ನಾಗಿ ಬರುತ್ತೆ, ಕರ್ಬೂಜ ಚೆನ್ನಾಗಿ ಬರುತ್ತೆ. ಈ ಟೈಮಿಗೆ ಅವು ತಿನ್ನಬೇಕು ಅಂತ ಅರ್ಥ. ಅದಕ್ಕೆ ಹೇಳೋದು ಹಿತ್ ಬುಕ್ ಮಿತ್ ಬುಕ್ ಋತು ಬುಕ್ ಅಂತೇಳಿ. ಇದು ಮುದ್ದೆ. ನೆಕ್ಸ್ಟ್ ಲದ್ದಿ. ನಿದ್ದಿ ಮುದ್ದಿ ಲದ್ದಿ ಬಂತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಏನೇ ಊಟ ಮಾಡಿದ್ರು ಹೊರಗೆ ಹೋಗಲೇಬೇಕದು. ಅದನ್ನು ಹಾಗೆ ಇಟ್ಕೊಳ್ಳಿಕ್ಕಾಗಲ್ಲ. ಅದು ಸರಿ ಇಲ್ಲ, ಹೊಟ್ಟೆ ಅದು ಸರಿಯಾಗಿ ಕ್ಲಿಯರ್ ಆಗಲಿಲ್ಲ ನಮ್ಮ ಹೊಟ್ಟೆ ಅಂತಂದರೆ ಎಲ್ಲ ಅನಾರೋಗ್ಯಕ್ಕೆ ಮೂಲ ಆಗ್ತದೆ. ಹಾಗಾಗಿ ಲದ್ದಿ ಸರಿಯಾಗಿ ಆಗಬೇಕು. ಅದಕ್ಕಾಗಿ ನಾವು ನಮ್ಮ ದೇಹವನ್ನು ಆರೋಗ್ಯಯುತವಾಗಿ ಇಟ್ಕೋಬೇಕು. ಸೊ ಗೊತ್ತಾಯ್ತಲ್ಲ, ನಿದ್ದಿ ಮುದ್ದಿ ಲದ್ದಿ ಸರಿ ಇದ್ದರೆ ನೀ ಗೆದ್ದಿ.